ನಮಸ್ಕಾರ. ತಾಂತ್ರಿಕ ಕನ್ನಡ ದೃಶ್ಯಾವಳಿ ಮಾಲಿಕೆಯ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಲ್ಯಾಬ್ ಸರಣಿಗೆ ತಮಗೆ ಸ್ವಾಗತ. ಇದು ಈ ಸರಣಿಯ ಎರಡನೇ ಎಕ್ಸ್ಪೆರಿಮೆಂಟ್ ಆದ ಬ್ರಿಡ್ಜ್ ರೆಕ್ಟಿಫೈಯರ್ ಬಗ್ಗೆ ಇದರಲ್ಲಿ ನೋಡೋಣ. ಇದು ರೆಕ್ಟಿಫೈಯರ್ ಆಗಿದ್ದರಿಂದ ಹಿಂದೆ ನಾವು ನೋಡಿದ್ದು ಹೆಚ್ಚು ಕಡಿಮೆ ಎಲ್ಲ ಹಾಗೆಯೇ ಇರುತ್ತದೆ. ನಾವು ನೋಡುವುದು ಗಮನಿಸುವುದು ಹಾಗೆ ಹೋಗ್ತೇವೆ. ಕಾಂಪೊನೆಂಟ್ಸು, ಸರ್ಕ್ಯೂಟ್ ಡಯಾಗ್ರಾಮು, ಆಮೇಲೆ ಕನೆಕ್ಷನ್ನು, ರೀಡಿಂಗ್ ಏನು ತಗೋಬೇಕು ಮತ್ತು ಕ್ಯಾಲ್ಕುಲೇಷನ್. ನಾವು ಮೊದಲು ಕಾಂಪೊನೆಂಟ್ ನೋಡಿದ್ರೆ ಇಲ್ಲೂ ಟ್ರಾನ್ಸ್ಫಾರ್ಮರ್ ಬೇಕು, ಸ್ಪ್ರಿಂಗ್ ಬೋರ್ಡ್ ಬೇಕು, ಆಸ್ಲೋಸ್ಕೋಪ್ ಬೇಕು, ವೈರ್ ಪ್ರೋಬ್ ಬೇಕು. ಆದರೆ ಇಲ್ಲಿ ಡಯೋಡ್ ನಮಗೆ 4 ಡಯೋಡ್ ಬೇಕಾಗುತ್ತೆ. ಯಾಕೆ ಅಂತಂದರೆ ಬ್ರಿಡ್ಜ್ ಕಾನ್ಫಿಗರೇಷನಲ್ಲಿ ನಾವು 4 ಡಯೋಡ್ಗಳನ್ನು ಬಳಸ್ತೇವೆ. ಇದು ಫುಲ್ ವೇವ್ ರೆಕ್ಟಿಫೈಯರ್ ಥರ ವರ್ಕ್ ಆಗುತ್ತೆ. ಸೊ ಈ ಕಾಂಪೊನೆಂಟ್ ಇಟ್ಕೊಂಡು ನಾವು ಸರ್ಕ್ಯೂಟ್ ಡಯಾಗ್ರಾಮ್ ನೋಡಿದ್ರೆ ಸರ್ಕ್ಯೂಟ್ ಡಯಾಗ್ರಾಮ್ ಹೀಗೆ ಬರ್ತದೆ. ಟ್ರಾನ್ಸ್ಫಾರ್ಮರಿಂದ ಇವು ಎರಡು ಡಯೋಡ್ ಜಂಕ್ಷನ್, ಅಂದರೆ ಇದರ ಆ್ಯನೋಡು, ಇದರ ಕ್ಯಾಥೋಡು ಮತ್ತು ಇದರ ಆ್ಯನೋಡ್ ಜಂಕ್ಷನ್ಗೆ ಒಂದು ಟ್ರಾನ್ಸ್ಫಾರ್ಮರ್ ಇನ್ಪುಟ್ ಬರ್ತದೆ. ಇನ್ನೊಂದು ಇದು ಕ್ಯಾಥೋಡ್ ಮತ್ತು ಆ್ಯನೋಡ್ ಜಂಕ್ಷನ್ಗೆ ಇನ್ನೊಂದು ಟ್ರಾನ್ಸ್ಫಾರ್ಮರ್ ಬರುತ್ತೆ. ಹಾಗೂ ಲೋಡ್ ರೆಸಿಸ್ಟೆನ್ಸು ಆ್ಯನೋಡ್ ಮತ್ತು ಕ್ಯಾಥೋಡ್ ಮಧ್ಯ, ಇವೆರಡರದ್ದು ಆ್ಯನೋಡ್ ಮತ್ತು ಕ್ಯಾಥೋಡ್ ಮಧ್ಯ ಲೋಡ್ ರೆಸಿಸ್ಟೆನ್ಸ್ ಇದೆ. ಸೊ ಇದನ್ನು ನಾವು ಸರ್ಕ್ಯೂಟಲ್ಲಿ ಬರೆಯೋಣ. ಇಲ್ಲಿ ನಾವು ಈಗಾಗಲೇ ಟ್ರಾನ್ಸ್ಫಾರ್ಮರ್ನ ಹಾಕಿಟ್ಟಿದ್ದೇವೆ. ನಮ್ಮ ಸರ್ಕ್ಯೂಟ್ ಬರೆಯೋದು ಬೇಗ ಆಗಲಿ ಅಂತಂದು 2 ಡಯೋಡ್ ಸೀರೀಸಲ್ಲಿ ಇರ್ತದೆ. ಡಯೋಡ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಒಂದು ಡಯೋಡು, ಇನ್ನೊಂದು ಡಯೋಡು ಸೀರೀಸಲ್ಲಿದೆ. ಇದೇ ರೀತಿ ಕೆಳಗಡೆ 2 ಡಯೋಡ್ ಸೀರೀಸ್ ಆಗಿರುತ್ತೆ. ಇವೆರಡು ಪ್ಯಾರಲಲ್ ಆಗಿದೆ. ಒಂದು ಡಯೋಡು, 2 ಡಯೋಡು. ಈಗ ನಮ್ಮ ಸರ್ಕ್ಯೂಟ್ ಪ್ರಕಾರ ಇವೆರಡು ಜಂಕ್ಷನ್, ಆ್ಯನೋಡ್ ಕ್ಯಾಥೋಡ್ ಮಧ್ಯೆ ಟ್ರಾನ್ಸ್ಫಾರ್ಮರ್ ಬರಬೇಕು. ಅದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡೋಣ. ವೈರ್ ಸೆಲೆಕ್ಟ್ ಮಾಡಿದ್ವಿ. ಇದು ಟ್ರಾನ್ಸ್ಫಾರ್ಮರಿಂದ ಆ್ಯನೋಡ್ ಜಂಕ್ಷನ್ ಮತ್ತು ಕ್ಯಾಥೋಡ್ ಜಂಕ್ಷನ್, ಇಲ್ಲಿಗೆ ನಮ್ಮದು ಕನೆಕ್ಷನ್ಗಳು ಬಂತು. ಹಾಗೂ ಈ ಎರಡು ಆ್ಯನೋಡ್ಗಳು, ಈ ಎರಡು ಆ್ಯನೋಡ್ ಶಾರ್ಟ್ ಮಾಡಬೇಕು, ಈ ಎರಡು ಕ್ಯಾಥೋಡ್ ಶಾರ್ಟ್ ಮಾಡಬೇಕು. ಸೊ ಹೀಗಾಗಿ ಅದನ್ನು ಶಾರ್ಟ್ ಮಾಡೋಣ. ಲ್ಯಾಬಲ್ಲಿ ಮಾಡಬೇಕಾದ್ರೆ ಇದನ್ನು ವೈರಿಂದ ನಾವು ಕನೆಕ್ಟ್ ಮಾಡ್ಕೋತೀವಿ. ಅದನ್ನು ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೆಲೆಕ್ಟ್ ಆಗಲಿಲ್ಲ, ಅದು ಈಗ ಸೆಲೆಕ್ಟ್ ಆಗಿದೆ. ಇದೊಂದು ಕನೆಕ್ಷನ್ನು, ಇದೊಂದು ಕನೆಕ್ಷನ್ನು. ಹಾಗೂ ಇಲ್ಲೊಂದು ರೆಸಿಸ್ಟೆನ್ಸ್ ಬೇಕು, ಅದನ್ನ ಇಲ್ಲಿ ಹಾಕೋಣ. ಇಲ್ಲಿ ಕನೆಕ್ಷನ್ ಆಗಲಿಲ್ಲ. ಓಕೆ, ಇದು ಕನೆಕ್ಷನ್ನು. ಹಾಗೂ ಇಲ್ಲಿ ರೆಸಿಸ್ಟೆನ್ಸ್ ಬೇಕು, ಕನೆಕ್ಷನ್ ಆಗಿಲ್ಲ ಇಲ್ಲಿ. ಇನ್ನೊಂದು ಇದು ಇಲ್ಲಿ ಬರುತ್ತೆ. ಸರಿನಾ? ನಾವು ಇದರದ್ದು ನೋಡಿದ್ವಿ. ಕನೆಕ್ಟೆಡ್. ಟ್ರಾನ್ಸ್ಫಾರ್ಮರಿಂದ ಆ್ಯನೋಡ್ ಕ್ಯಾಥೋಡ್ ಜಂಕ್ಷನ್, ಟ್ರಾನ್ಸ್ಫಾರ್ಮರಿಂದ ಆ್ಯನೋಡ್ ಕ್ಯಾಥೋಡ್ ಜಂಕ್ಷನ್. ಆ್ಯನೋಡಿಂದ ಒನ್ ಎಂಡ್ ಆಫ್ ದ ರೆಸಿಸ್ಟರ್, ಅದರ್ ಎಂಡ್ ಆಫ್ ರೆಸಿಸ್ಟರ್ ಗೋಸ್ ಟು ದ ಕ್ಯಾಥೋಡ್. ಸೊ ಅಲ್ಲಿಗೆ ನಮ್ಮ ಸರ್ಕ್ಯೂಟ್ ಸರಿಗಿದೆ. ಇದನ್ನು ನಾವು ಔಟ್ಪುಟ್ ವೇವ್ ಫಾರ್ಮ್ ನೋಡೋಣ. ವ್ಯೂ ಇನ್ ದ ನ್ಯೂ ಸ್ಕೋಪ್. ಇನ್ಪುಟ್ ಸೈನುಸಾಯ್ಡಲ್ ಇರುತ್ತೆ, ಅದನ್ನು ಸದ್ಯಕ್ಕೆ ಬೇಡ, ಹಿಂದಿನ ಎಕ್ಸ್ಪೆರಿಮೆಂಟಲ್ಲಿ ನೋಡಿದ್ವಿ. ಸೊ ಹೀಗಾಗಿ ಅದನ್ನು ಇಲ್ಲಿ ಆ್ಯಡ್ ಮಾಡೋದಿಲ್ಲ. ಈಗ ರನ್ ಮಾಡೋಣ. ನಾವು ನೋಡಿದ್ರೆ ಇದು ಫುಲ್ ವೇವ್ ರೆಕ್ಟಿಫೈಯರ್ ಥರನೇ ಬರ್ತಾ ಇದೆ. ಆದರೆ ಬಹುಶಃ ನೀವು ಫುಲ್ ವೇವ್ ರೆಕ್ಟಿಫೈಯರ್ಗೂ ಇದಕ್ಕೂ ನೋಡಿದ್ರೆ ಇದ್ರದ್ದು ಮ್ಯಾಕ್ಸಿಮಮ್ ಆ್ಯಂಪ್ಲಿಟ್ಯೂಡ್ ಸ್ವಲ್ಪ ಕಡಿಮೆ ಇರಬಹುದು. ಯಾಕೆ ಅಂತಂದರೆ ನೀವು ಇಲ್ಲಿ ನೋಡಿದಂಗೆ ಒಂದು ಸಲಕ್ಕೆ 2 ಡಯೋಡ್, ಈಗ ಇಲ್ಲಿಂದ ಕರೆಂಟ್ ಬಂತು ಅಂದರೆ ಡಯೋಡ್ 1ಇಂದ ಲೋಡಿಂದ ಇಲ್ಲಿ ಬಂದು ಈ ಡಯೋಡಿಂದ ಹೋಗುತ್ತೆ. ಅಂದರೆ ಈ ಡಯೋಡಲ್ಲಿ ಸ್ವಲ್ಪ ವೋಲ್ಟೇಜ್ ಡ್ರಾಪ್ ಆಗುತ್ತೆ, ಈ ವೋಲ್ಟೇಜಲ್ಲಿ ಸ್ವಲ್ಪ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಸೊ ಹೀಗಾಗಿ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ರೆಸಿಸ್ಟೆನ್ಸ್ ಈಸ್ ಇಲ್ಲಿರೋ ವೋಲ್ಟೇಜು ಮೈನಸ್ ಟ್ವೈಸ್ ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ಡಯೋಡ್ ಅಂತ ಆಗುತ್ತೆ. ಅಷ್ಟು ಬಿಟ್ಟರೆ ಉಳಿದ ಅದರ್ ಈಕ್ವೇಷನ್ಸು, ಕ್ಯಾಲ್ಕುಲೇಷನ್ಸು ಎಲ್ಲ ಸೇಮ್ ಇರುತ್ತೆ. ಇದಕ್ಕೆ ನಾವು ಒಂದು ಕೆಪಾಸಿಟರ್ ಆ್ಯಡ್ ಮಾಡೋಣ. ಫಿಲ್ಟರ್ಗೆ 10 ಮೈಕ್ರೋಫ್ಯಾರಡ್ ಇದೆ, ಇರಲಿ, ಅದು ಆಮೇಲೆ 50 ಹಾಕಿ ನೋಡೋಣ. ಇದನ್ನು ಅಕ್ರಾಸ್ ದ ರೆಸಿಸ್ಟರ್ 1, 2. ಕನೆಕ್ಟ್ ಆಗಿಲ್ಲ ಸರಿಗೆ.
ಮೊದಲು 0 ಟು ಅಬೌಟ್ 6 ವೋಲ್ಟ್ಸ್ ಇತ್ತು ವೇರಿಯೇಷನ್ನು, ಇದು 0ಗೆ ಬರ್ತಾ ಇತ್ತು. ಈಗ 0ಗೆ ಬರ್ತಾ ಇಲ್ಲ, ಇದು ಇಲ್ಲೆಲ್ಲೋ ಇದೆ, ಅಂದರೆ ಅಬೌಟ್ 4.5 ವೋಲ್ಟ್ ಹತ್ರ ಇಲ್ಲೆಲ್ಲೋ ಇದೆ. ಓಕೆ, ಇದನ್ನು ಸ್ಟಾಪ್ ಮಾಡಿ ನೋಡೋಣ. ಮುಂಚೆ 0ಗೆ ಬರ್ತಾ ಇತ್ತು 3.2 ಟು 5.8. ನಮ್ಮ ರಿಪ್ಪಲ್ 3.2 ಟು 5.8 ಇದೆ, ಹಿಂದೆ 0 ಟು 5.8 ಇರ್ತಾ ಇತ್ತು. ಇದರದ್ದು ಡಿ ಸಿ ನೋಡಿದ್ರೆ ಸಮ್ವೇರ್ ಇಲ್ಲಿ ಬರ್ಬೋದು. ಇದು ನಮ್ಮ ಬ್ರಿಡ್ಜ್ ರೆಕ್ಟಿಫೈಯರ್ ಸರ್ಕಿಟ್ರಿ. ಉಳಿದ ಕ್ಯಾಲ್ಕುಲೇಷನ್ಗಳು ಹೆಚ್ಚು ಕಡಿಮೆ ನಾವು ಹಿಂದಿಂದು ಮಾಡಿದ್ವಲ್ಲ ಅದೇ ಥರ ಇದೆ. ಸೊ ಇದಕ್ಕೆ ಬೇಕಾದರೆ ನೀವು ಬೇರೆ ವ್ಯಾಲ್ಯೂ ಆಫ್ ರೆಸಿಸ್ಟರ್ ಅಥವಾ ಕೆಪಾಸಿಟರ್ ಹಾಕಿ ನೋಡ್ಬೋದು. ಇದು ನೋಡೋಣ, ಇದು 10 ವೋಲ್ಟ್ಗೆ 10 ಮೈಕ್ರೋಫ್ಯಾರಡ್ಗೆ ಎಷ್ಟಿದೆ ಅಲ್ವಾ. ಇದನ್ನು 50 ಮಾಡೋಣ. 10ಗೆ ಎಷ್ಟಿತ್ತು, 3 ಟು 5.2 ಇತ್ತು. ಇದನ್ನು 47 ಮಾಡೋಣ. 47 ನಮಗೆ ಕಮರ್ಷಿಯಲ್ ಆಗಿ ಸಿಗುತ್ತೆ, 50 ಸಿಗೋದಿಲ್ಲ. ಸೊ ಇದು ಓಕೆ ಅಂತ ಕೊಡ್ತೀನಿ. ಈಗ ಏನಾಗುತ್ತೆ ಅಂತಂದರೆ ರಿಪ್ಪಲ್ ವೇರಿಯೇಷನ್ಸ್ ಬಿಟ್ವೀನ್ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಇನ್ನೂ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ನಮಗೆ ಆಲ್ಮೋಸ್ಟ್ ಡಿ ಸಿ ಅಂತ ಹೇಳ್ಬೋದು. ವೇರಿಯೇಷನ್ಸ್ ಇಷ್ಟೇ ಇದೆ. ಎಷ್ಟಿದೆ ವೇರಿಯೇಷನ್ನು, ಇದು ಮ್ಯಾಕ್ಸಿಮಮ್ ಅಷ್ಟೇ ಇದೆ, ಹಿಂದಿನಷ್ಟು 4.7 ಎಷ್ಟೋ ಇದೆ ಮ್ಯಾಕ್ಸಿಮಮು. ಇಲ್ಲಿ ಮಿನಿಮಮ್ ಬಂದರೆ 4.1 ಇದೆ, ಹಿಂದೆ 3.2 ಏನೋ ಇತ್ತು, ಇದು 4.2 ಇದೆ. ಅಂದರೆ ವೇರಿಯೇಷನ್ ಓನ್ಲಿ 0.5 ವೋಲ್ಟ್ ಇದೆ. ಈ ಕೆಪಾಸಿಟರ್ ಇನ್ನಷ್ಟು ಜಾಸ್ತಿ ಮಾಡಿದ್ರೆ ಇನ್ನೂ ಆಲ್ಮೋಸ್ಟ್ ಸ್ಟ್ರೈಟ್ ಲೈನ್ ಆಗಿ ಬರುತ್ತೆ. ಅದನ್ನು ತಗೊಂಡು ಇಲ್ಲಿ ಇರುವ ಕ್ಯಾಲ್ಕುಲೇಷನ್ಗಳನ್ನು ಮಾಡಿದ್ರೆ ನಮ್ಮ ರೆಕ್ಟಿಫೈಯರ್ ಸರ್ಕಿಟ್ ಎಕ್ಸ್ಪೆರಿಮೆಂಟು, ಅಂದರೆ ಬ್ರಿಡ್ಜ್ ರೆಕ್ಟಿಫೈಯರ್ ಸರ್ಕಿಟು ಮುಗುತ್ತೆ. ಇದನ್ನು ಮಾಡಬೇಕಾದ್ರೆ ಒಂದು ಪ್ರಿಕಾಷನ್ ನೀವು ತಗೋಬೇಕು. ಈ ರೆಸಿಸ್ಟೆನ್ಸ್ ಇಲ್ಲಿ ಬರಬೇಕು, ಇನ್ಪುಟ್ಟು ಇಲ್ಲಿ ಬರಬೇಕು. ಏನಾದರೂ ಅಪ್ಪಿತಪ್ಪಿ ನೀವು ಇದನ್ನು ಇಂಟರ್ಚೇಂಜ್ ಮಾಡಿದ್ರೆ, ಅಂದರೆ ಇಲ್ಲಿ ಇವೆರಡರ ಮಧ್ಯ ಲೋಡ್ ಹಾಕಿ ಇಲ್ಲಿ ನೀವು ಟ್ರಾನ್ಸ್ಫಾರ್ಮರ್ ಇನ್ಪುಟ್ ಕೊಟ್ಟರೆ ಅಲ್ಲಿ ಡೈರೆಕ್ಟ್ ಶಾರ್ಟ್ ಆಗಿ ಡಿವೈಸ್ಗಳೆಲ್ಲ ಹಾಳಾಗುತ್ತೆ. ಸೊ ಅದು ಹಾಳಾಗದೇ ಇರೋಂಗೆ ಸ್ವಲ್ಪ ಕೇರ್ಫುಲ್ಲಾಗಿ ಎಕ್ಸ್ಪೆರಿಮೆಂಟನ್ನು ಮಾಡಿ. ಮುಂದಿನ ಎಕ್ಸ್ಪೆರಿಮೆಂಟ್ ಆಪ್ ಆ್ಯಂಪ್ ನೋಡೋಣ. ಇಲ್ಲಿಗೆ ರೆಕ್ಟಿಫೈಯರ್ 2 ಎಕ್ಸ್ಪೆರಿಮೆಂಟ್ ಇರೋದು ವಿವರಣೆ ಮುಗಿಯಿತು. ಧನ್ಯವಾದಗಳು.